ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗ ಪ್ರಮುಖ ಆರೋಪಿಗಳನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಕೂಡ ದೂರಿನಲ್ಲಿ ದಾಖಲಾಗಿದ್ದು 5 ಆರೋಪಿಗಳು. ಈಗ 4 ಸುಪಾರಿ ಕಿಲ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 4 ಸುಪಾರಿ ಕಿಲ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಎಲ್ಲಿಯವರು ಇವರು ಅಂತಂದ್ರೆ ಕೋಲಾರ ಮೂಲದ 4 ಸುಪಾರಿ ಕಿಲ್ಲರ್ಸ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಬಂದಿದ್ದು 5 ಜನ. 5ರಲ್ಲಿ ಒಬ್ಬನು ತಲೆಮರೆಸಿಕೊಂಡಿದ್ದಾನೆ. ಅವನಿಗೋಸ್ಕರ ಹುಡುಕಾಟವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರಿವರು, ಏನು ಇವರಿಗೆ ಹೇಳಿರುವಂಥವ್ರು ಯಾರು, ಇವೆಲ್ಲವೂ ಕೂಡ ಈಗ ಡೀಟೇಲ್ ಆಗಿ ಬರುತ್ತೆ. ಕಾರಣ ಈ ಪ್ರಕರಣ ಯಾಕೆ ಇಷ್ಟೊಂದು ದೊಡ್ಡದಾಗಿ ಕಾಣಿಸಿಕೊಳ್ತಾ ಇದೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಶಾಸಕರೊಬ್ಬರ ಹೆಸರು ತಳಕು ಹಾಕೊಂಡಿರೋದು. ಭೈರತಿ ಬಸವರಾಜ್ ಅವರ ಹೆಸರು ಇದರಲ್ಲಿ ತಳಕು ಹಾಕೊಂಡಿರೋದ್ರಿಂದ ಈ ಕೇಸ್ ಬಹಳ ಸುದ್ದಿಯಲ್ಲಿದೆ ಈಗ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಈ 5 ಸುಪಾರಿ ಕಿಲ್ಲರ್ಸ್, ಅದರಲ್ಲಿ 4ರನ್ನು ಈಗ ಅರೆಸ್ಟ್ ಮಾಡಿರೋದು. ಯಾರು ಸುಪಾರಿ ಕೊಟ್ಟಿದ್ರು, ಹೇಗೆ ಕೊಲೆ ಮಾಡೋಕ್ಕೆ ಹೇಳಿದ್ರು, ಯಾವಾಗ ಕೊಲೆ ಮಾಡೋಕ್ಕೆ ಹೇಳಿದ್ರು, ಇವೆಲ್ಲವೂ ಇನ್ ಡೀಟೇಲ್ ಆಗಿ ಬರುತ್ತೆ. ಬಂದ ನಂತರ ಈಗ ಯಾರ್ಯಾರ ಪಾತ್ರ ಈ ಪ್ರಕರಣದಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಹಾಗಿದ್ದಾಗ ಈಗ ಅರೆಸ್ಟ್ ಮಾಡಿದಂಥ 4 ಏನು ಪ್ಲ್ಯಾನನ್ನು ಹೇಳಿಕೊಟ್ಟಂಥವರ, ಅಥವಾ ಶಾಸಕರ ಜೊತೆಗೆ ಇದ್ದಾರೆ ಅಂತನ, ಅಥವಾ ಹಿಂದೆ ಅವರಿಗೆ ಧಮಕಿ ಹಾಕಿದ್ದಕ್ಕೋಸ್ಕರನ? ಹಾಗಿದ್ದಾಗ ಈ ಪ್ರಕರಣದಲ್ಲಿ ಈಗ 5 ಆರೋಪಿಗಳು FIR ಅಲ್ಲಿರೋದು. ಈಗ ಮತ್ತೆ 5 ಸುಪಾರಿ ಕಿಲ್ಲರ್ಸ್ಗಳು ಅಂತಿದ್ದಾರೆ. ಅದರಲ್ಲಿ 4ರನ್ನು ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಜನ ಆರೋಪಿಗಳಿದ್ದಾರೆ ಇದರಲ್ಲಿ? ಮಸ್ಟ್ ಕ್ಲಾರಿಫೈ ಪೊಲೀಸರು. ಈಗ ಅರೆಸ್ಟ್ ಮಾಡಿದಂಥವರು, ಜೈಲಲ್ಲಿರುವಂಥವರು, ಅವರಿಗೀಗಾಗಲೇ ಒಳಗಡೆಗಿರುವಂಥವರು ಬೇರೆ. ಈಗ ಮತ್ತೆ ಕೋಲಾರದಿಂದ 5ರನ್ನು ಹಿಡ್ಕೊಂಡು ಬಂದಿದ್ದಾರಂತೆ ಸುಪಾರಿ ಕಿಲ್ಲರ್ಸನ್ನು. ಈಗ ಸುಪಾರಿ ಕೊಟ್ಟವ್ರು ಯಾರು, ಅದೇ ಈಗ ಬೇಕಾಗಿರುವಂಥದ್ದು. ಅದರಲ್ಲಿ ಶಾಸಕರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗಿದೆ. ಈಗಾಗಲೇ ಶಾಸಕರ ವಿಚಾರಣೆ ಕೂಡ ಮಾಡಾಗಿದೆ. ಅದರಲ್ಲಿ 4ರನ್ನು ಈಗಾಗಲೇ ಬಂಧಿಸಿ ಒಳಗಡೆ ಕೂಡ ಇಟ್ಟಿದ್ದಾರೆ. 5 ಜನ FIR ಅಲ್ಲಿ ಉಲ್ಲೇಖ ಆಗಿರೋದು 5 ಆರೋಪಿಗಳು. ಅದರಲ್ಲಿ 5ನೇ ಆರೋಪಿನೇ ಭೈರತಿ ಬಸವರಾಜ್ ಅವರು. 4 ಆರೋಪಿಗಳನ್ನೇ ಈಗಾಗಲೇ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಕೋಲಾರದ 5 ಸುಪಾರಿ ಕಿಲ್ಲರ್ಸ್ಗಳಲ್ಲಿ 4ರನ್ನು ಬಂಧಿಸಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಜನ ಶಾಮೀಲಾಗಿದ್ದಾರೆ? ಆಗಿದ್ದಾಗ ಈ ಬಿಕ್ಲು ಶಿವ ಅಷ್ಟೊಂದು ದೊಡ್ಡ ರೀತಿಯಲ್ಲಿರೋನ 5 ಜನ ಸುಪಾರಿ ಕಿಲ್ಲರ್ಸನ್ನು ಕರೆಸಿ ಹೊಡೆಯುವಂಥ ಮಟ್ಟಕ್ಕೆ ಫೇಮಸ್ಸಾ ಬಿಕ್ಲು ಶಿವ? ಏನಪ್ಪ, ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಈ ಕೇಸ್ ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತಾ ಅಂತ ಅನುಮಾನ ಕಾಡ್ತಾ ಇದೆ. ಇನ್ನು ಫಿಲ್ಮ್ ಸ್ಟೈಲ್ನಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದಲ್ಲಿ 4 ಕಡೆಯಿಂದ ಸುತ್ತುವರೆದ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಮಾಲೂರಿನ ದಿನ್ನಹಳ್ಳಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಫಿಲ್ಮ್ ಸ್ಟೈಲ್ನಲ್ಲಿ. ಈಗ ಫಿಲ್ಮ್ಗಳಲ್ಲಿ ನೋಡ್ಕೊಳ್ತೀರಿ, ಯಾರನ್ನಾದರೂ ಅರೆಸ್ಟ್ ಮಾಡಬೇಕಾದ್ರೆ ಸುತ್ತಲೂ ಕೂಡ ಹೋಗಿ ಫಿಲ್ಮಲ್ಲಿ ಯಾಕೆ ಆಗ್ಬೇಕ್ರಿ? ನಮ್ಮ ಆರ್ಮಿಯಲ್ಲಿರೋರು ನೋಡಿ, ಟೆರರಿಸ್ಟ್ಗಳು ಒಳಗಡೆಗೆ ಯಾವುದಾದ್ರು ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಹೋಗಿ ಹೊರಗಡೆಗೆಲ್ಲ ಇರ್ತಾರೆ. ACP ರಂಗಪ್ಪ ಆ್ಯಂಡ್ ಟೀಮ್ನಿಂದ ಸುಪಾರಿ ಕಿಲ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರೆಲ್ಲ ಕೋಲಾರದ ಟೇಕಲ್ ಮೂಲದವರಂತೆ. ಫಿಲ್ಮಲ್ಲಿ ಯಾಕೆ ಆಗಬೇಕು? ಫಿಲ್ಮ್ನವರು ನಿಜವಾಗಿ ನಡೆದಿರುವಂಥದ್ದನ್ನೇ ಅವರು ಫಿಲ್ಮಲ್ಲಿ ತೋರಿಸ್ತಾರೆ. ಈಗ ಅರೆಸ್ಟ್ ಅಂತೂ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈ ಪ್ರಕರಣ ಏನು ಅನ್ನುವಂಥದ್ದು ಈಗ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಬೇಕಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಅಂತ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ FIR ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಒಟ್ಟು 5 ಆರೋಪಿಗಳು. ಅದರಲ್ಲಿ 5ನೇ ಆರೋಪಿನೇ ಭೈರತಿ ಬಸವರಾಜ್ ಅವರು. ಅವರನ್ನು ಹೊರತುಪಡಿಸಿ ಈಗ ಈ ಸುಪಾರಿ ಕಿಲ್ಲರ್ಸು, ಅಂದರೆ ಬಿಕ್ಲು ಶಿವ ಎಷ್ಟು ದೊಡ್ಡ ರೌಡಿ ಇರಬೇಕು ಅಂತ ಅವನನ್ನು ನೋಡಿಯೋಕ್ಕೋಸ್ಕರ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ 5 ಜನ ಸುಪಾರಿ ಕಿಲ್ಲರ್ಸನ್ನು ಕರ್ಕೊಳ್ಳೋ ಮಟ್ಟಕ್ಕೆ ಅಷ್ಟೋ ದೊಡ್ಡವನು ಅವನು. ಅರುಣ್, ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಈವರೆಗೆ ಒಟ್ಟು 11 ಮಂದಿಯನ್ನು ಬಂಧನ ಮಾಡಲಾಗಿದೆ. ಈ ಹಿಂದೆ 7 ಜನರನ್ನು ಬಂಧನ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಮತ್ತೆ 4 ಮಂದಿಯನ್ನು ಬಂಧನ ಮಾಡಲಾಗಿದೆ. ಈ 4 ಮಂದಿ ಏನಿದ್ದಾರೆ, ಇವರು ಕೋಲಾರದ ಟೇಕಲ್ ಮೂಲದವರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇವರು ಈ ಮಾಲೂರಿನ ದಿನ್ನಹಳ್ಳಿ ಅಂತೇಳಿ ಒಂದು ಊರಿನಲ್ಲಿ ಇದ್ದಾರೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಆ ಊರಿಗೆ ಎಂಟ್ರಿ ಕೊಡ್ತಾರೆ. 4 ಕಡೆಯಿಂದ, ಊರಿನ 4 ಪ್ರಮುಖ ದ್ವಾರಗಳೇನಿದೆ, ಹೀಗಾಗಿ ಆ 4 ಕಡೆಯಿಂದ ಸುತ್ತುವರಿದು ಶಸ್ತ್ರಸಜ್ಜಿತರಾಗಿ ಪೊಲೀಸರು ಸುತ್ತುವರಿದು ಈ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರಲ್ಲಿ ಅವಿನಾಶ್, ಮುರುಗೇಶ್, ನರಸಿಂಹ ಸೇರಿದಂತೆ ಈ 4 ಮಂದಿ ಆರೋಪಿಗಳಿದ್ದಾರೆ. ಇವರೆಲ್ಲ ಪ್ರಮುಖ ಬ್ಯಾಟ್ಸ್ಮನ್ಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಯಾರು ಫೀಲ್ಡ್ನಲ್ಲಿ ಮೀಟರನ್ನು ಹೊಂದಿರ್ತಾರೋ, ಧೈರ್ಯವನ್ನ ಹೊಂದಿರ್ತಾರೋ ಅಂಥವ್ರನ್ನ ಕರೆಸಿ ಹತ್ಯೆಯನ್ನ ಮಾಡಿದ್ದ. ಈ 4 ಜನರು ಪ್ರಮುಖವಾಗಿ
ಮಚ್ಚು ಬೀಸಿದವರು ಇವರು ಮುಂದಾಳತ್ವವನ್ನು ವಹಿಸಿ ಹತ್ಯೆಯಲ್ಲಿ ಭಾಗಿಯಾದಂಥ ಈ 4 ಮಂದಿ ಏನಿದ್ದಾರೆ ಇವರೇ ಮೊದಲಿಗೆ ಮಚ್ಚು ಬೀಸಿ ಹತ್ಯೆಯನ್ನು ನಡೆಸಿದವರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಟ್ಟು 5 ಮಂದಿಯನ್ನ ಟೇಕಲ್ನಿಂದ ಕರೆಸಲಾಗಿತ್ತು. ಅದರಲ್ಲಿ 4 ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ ಒಬ್ಬನಿಗಾಗಿ ಶೋಧವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿಗಳು ಇದೀಗ ಪೊಲೀಸರ ಮೂಲದಿಂದ ಲಭ್ಯವಾಗ್ತಿರೋದು. ನಿನ್ನೆ ರಾತ್ರಿ ಈ ಮಾಲೂರಿನ ದಿನಹಳ್ಳಿ ಬಳಿ ಎಸಿಪಿ ರಂಗಪ್ಪ ಅಂಡ್ ಟೀಮ್ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಮನೆಯನ್ನು ಸುತ್ತುವರಿದು ಈ 4ವರನ್ನ ಬಂಧನ ಮಾಡಲಾಗಿದೆ. ಈ 4ವರಿಗೂ ಕೂಡ ಸುಪಾರಿಯನ್ನ ಕೊಡಲಾಗಿತ್ತು. ಹತ್ಯೆಗಾಗಿ ಅವರಿಗೆ ಹಣವನ್ನ ಕೊಟ್ಟು ಕರೆಸಲಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇವರ ಮೇಲೆ ಈ ಹಿಂದೆ ಕೂಡ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಸಾಕಷ್ಟು ಇದೇ ರೀತಿಯಾದಂತಹ ಕೊಲೆ ಪ್ರಕರಣಗಳು ದಾಖಲಾಗಿದ್ದ ಬಗ್ಗೆ ಇದೀಗ ಪೊಲೀಸರು ಒಂದಷ್ಟು ಎನ್ಕ್ವೈರಿಯನ್ನ ನಡೆಸುವ ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಲ್ಲಿಗೆ ಬಿಕ್ಲು ಶಿವನನ್ನ ಮುಗಿಸ್ಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಹಣವನ್ನ ಕೊಟ್ಟು ಈ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಈತ ಒಂದಷ್ಟು ರೆಕ್ಕಿಯನ್ನ ಮಾಡಿಸಿದ್ದು ಗೊತ್ತಾಗಿದೆ. ಅಂದ್ರೆ ಕಾರನ್ನ ಖರೀದಿ ಮಾಡಿದ್ದ, ಅದ್ರ ಜೊತೆಗೆ ರೆಕ್ಕಿಯನ್ನ ಮಾಡಿಸೋದಕ್ಕೆ ಹುಡುಗರಿಗೆ ಸಂಬಳವನ್ನ ಕೂಡ ಕೊಟ್ಟಿದ್ದ. ಅದಾದ ಬಳಿಕ ಈ ಕೋಲಾರದ ಟೇಕಲ್ ಮೂಲದವ್ರಿಗೂ ಕೂಡ ಸುಪಾರಿಯನ್ನ ಕೊಟ್ಟು ಹತ್ಯೆಯಲ್ಲಿ ಇವ್ರನ್ನೂ ಕೂಡ ಭಾಗಿಯನ್ನಾಗಿ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಕಂಡು ಬರ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದರಲ್ಲಿ ನಟೋರಿಯಸ್ಗಳಿಂದನೇ ಈಗ ಹತ್ಯೆ ಆಗಿದೆ. ಅಂದರೆ ಇಲ್ಲಿ ಅರ್ಥ ಒಂದೇ, ಯಾವ ಕಾರಣಕ್ಕೂ ಕೂಡ ಅವನು ಉಳಿಬಾರ್ದು. ಅಂದರೆ ಎಷ್ಟೊಂದು ಶತ್ರುಗಳನ್ನು ಹಾಕಿ ಸುತ್ತುವರ್ಕೊಂಡು ಇಟ್ಕೊಂಡಿದ್ದ ಆ ವ್ಯಕ್ತಿ ಬೇಡ ಅಂತ ನಿರ್ಧಾರ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಆ ವ್ಯಕ್ತಿ ಹೇಗಿರಬೇಕು, ಜೊತೆಗೆ ಕೊಲೆ ಮಾಡಿಸಿದಂಥವ್ರ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ. ಸದ್ಯಕ್ಕೆ ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂಥ ಡೀಟೇಲ್ಸ್ಗಳು ಕೂಡ ಬರೋಕ್ಕೆ ಶುರುವಾಗುತ್ತೆ.